ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಮುಖ್ಯಾಂಶಗಳು. ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಮನಸೋತು ಬಿಜೆಪಿ ರಾಜ್ಯ ಅಧ್ಯಕ್ಷ ಸಮ್ಮುಖದಲ್ಲಿ ಮರಳಿ ಸೇರ್ಪಡೆಯಾದ ಯೋಗ ರಮೇಶ್. ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಕಾರಿ ಸಮಿತಿಯ 5 ವರ್ಷದ ಅವಧಿಯ ಹಾಸನ ಜಿಲ್ಲೆಯ 3 ಸದಸ್ಯರ ಆಯ್ಕೆಗೆ ಡಿಸೆಂಬರ್ 12ರಂದು ಚುನಾವಣೆ ನಡೆಯಲಿದೆ ಎಂದು ಚುನಾವಣಾಧಿಕಾರಿ ಎಚ್.ಕೆ. ದಯಾನಂದ್ ಮಾಹಿತಿ. ಖಾಸಗಿ ಕ್ರಷರ್ಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ತೊಳಲು ರಸ್ತೆಯ ಇಕ್ಕೆಲಗಳಲ್ಲಿ ಚೆಸ್ಕಾಂ ಇಲಾಖೆಯವರು ಅವೈಜ್ಞಾನಿಕವಾಗಿ ವಿದ್ಯುತ್ ಕಂಬಗಳನ್ನು ಅಳವಡಿಸುತ್ತಿದ್ದಾರೆ ಎಂದು ಅಮೋಘ ವಾಹಿನಿಯಲ್ಲಿ ಸುದ್ದಿ ಬಂದ ಹಿನ್ನೆಲೆ ಎಚ್ಚೆತ್ತ ಇಲಾಖೆ ಕಂಬವನ್ನು ತೆರವುಗೊಳಿಸಿದ್ದಾರೆ. ವಿಧಾನ ಪರಿಷತ್ ಟಿಕೆಟ್ ನೀಡಿರುವ ವಿಚಾರದಲ್ಲಿ ಕುಟುಂಬ ರಾಜಕಾರಣ ಎಂದು ಎರಡೂ ಪಕ್ಷದ ನಾಯಕರ ಟೀಕೆ ಸರಿಯಲ್ಲ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಉತ್ತರ. ಮತ್ತು ಪ್ರಯಾಣಿಕರ ತಂಗುದಾಣವೊಂದಕ್ಕೆ ಪುನೀತ್ ರಾಜ್ಕುಮಾರ್ ಹೆಸರಿಟ್ಟು ನಾಮಫಲಕ ಹಾಕಿರುವುದನ್ನು ತೆರವುಗೊಳಿಸಲು ನಗರಸಭೆ ಅಧಿಕಾರಿಗಳು ಮುಂದಾದಾಗ ಅಧಿಕಾರಿಗಳು ಹಾಗೂ ಅಭಿಮಾನಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ವಾರ್ತೆಗಳ ವಿವರ. ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಮನಸೋತು ಭಾರತೀಯ ಜನತಾ ಪಕ್ಷಕ್ಕೆ ಮರಳಿ ಸೇರ್ಪಡೆಯಾಗಿದ್ದಾನೆ ಎಂದು ಯೋಗ ರಮೇಶ್ ಪಕ್ಷಕ್ಕೆ ಅಧಿಕೃತವಾಗಿ ಬಿಜೆಪಿ ರಾಜ್ಯ ಅಧ್ಯಕ್ಷರ ಸಮ್ಮುಖದಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಯೋಗ ರಮೇಶ್ ಕಮಲ ಕೈ ಹಿಡಿದಿದ್ದಾರೆ. ಮಾಜಿ ಸಚಿವ ಎ ಮಂಜು ಅವರ ಮಗನಿಗೆ ಕೊಡಗಿನಿಂದ ವಿಧಾನ ಪರಿಷತ್ ಸ್ಪರ್ಧಿಸಲು ಟಿಕೆಟ್ ಸಿಕ್ಕಾಗ ಮಂಜು ಬಿಜೆಪಿ ತೊರೆಯುತ್ತಾರೆ ಎನ್ನುವ ಹಿನ್ನೆಲೆಯಲ್ಲಿ ಇವರು ಬಿಜೆಪಿಗೆ ಸೇರಿದ್ದಾರೆ. ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಎ ಮಂಜು ಬಂದಾಗ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಯೋಗ ರಮೇಶ್ ನನಗೆ ಭವಿಷ್ಯವಿಲ್ಲ ಎಂದು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಜಿಗಿದಿದ್ದರು. ಎ ಮಂಜು ಬಿಜೆಪಿಯಲ್ಲಿ ಉಳಿದು ಅರ್ಕುಲ್ಗೂಡಿನಲ್ಲಿ ಸ್ಪರ್ಧಿಸಿದರೆ ಯೋಗ ರಮೇಶ್ ಸ್ಥಿತಿ ಏನು ಎಂಬುದನ್ನು ಕಾಯಬೇಕಾಗಿದೆ. ಕೆಲಸ ಮಾಡಕ್ಕೂ ನನಗೆ ಆಗ್ಲಿಲ್ಲ. ಕಳೆದ 1.25 ವರ್ಷದಿಂದಲೂ ಸಹ ಪಕ್ಷವನ್ನ ಸೇರ್ಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ಪಕ್ಷದ ವರಿಷ್ಠರಿಗೆ ಕಟೀಲ್ಜಿ ಅವರು ಬಂದಾಗ ಸುಮಾರು 1 ವರ್ಷದ ಮೇಲಾಯ್ತು. ಅವ್ರಿಗೆ ನಾನು ಹೋಗಿ ರಿಕ್ವೆಸ್ಟ್ ಮಾಡಿದೆ, ಇಲ್ಲ ಸರ್ ನಾನು ಪಕ್ಷಕ್ಕೆ ಬರ್ತೀನಿ, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ನನಗೆ ಬೇರೆ ಎಲ್ಲೂ ಕೆಲಸ ಮಾಡಕ್ ಆಗ್ತಿಲ್ಲ, ಇಲ್ಲಾಂದ್ರೆ ನಾನು ಬಿಜೆಪಿ ಅವಕಾಶ ಕೊಡ್ಲಿಲ್ಲ, ನಾನು ಎಲ್ಲೂ ಹೋಗಲ್ಲ, ನಾನು ಏನ್ ನನ್ನ ಪೊಟ್ಯಾಟೊ ಕ್ಲಬ್ ಇತ್ತು ಆ ಪೊಟ್ಯಾಟೊ ಕ್ಲಬ್ಬಿನ ಕೆಲಸಗಳನ್ನ ಮಾಡಿಕೊಂಡು ನಾನಿದ್ದೆ. ಈಗ ಎಲ್ಲದಕ್ಕೂ ಒಂದು ಗಳಿಗೆ ಬರಬೇಕು ಅಂತಾರೆ, ಹಾಗಾಗಿ ಇವತ್ತು ಅಂತ ಒಂದು ಯೋಗ ಬರಬೇಕು ಅಂತಿದ್ದಾರೆ. ನಾವು ಅವತ್ತು ಬೆಳಗ್ಗೆನೆ ಕರೆಸಿ ಮಾತಾಡಿ ಪಕ್ಷವನ್ನ ಸೇರ್ಪಡೆ 2-3 ದಿನದಲ್ಲಿ ಪಕ್ಷವನ್ನ ಸೇರ್ಪಡೆ ಮಾಡ್ತೀವಿ ಅಂತಕ್ಕಂಥದ್ದಾದ್ಮೇಲೆ ನಮ್ಮ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ಜಿ ಅವರು ತಕ್ಷಣ ಪಕ್ಷವನ್ನ ಸೇರ್ಬೇಕು ಯಾವತ್ತು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಇವತ್ತು ಅದಕ್ಕೋಸ್ಕರನೇ ಭಾರತೀಯ ಜನತಾ ಪಕ್ಷಕ್ಕೆ ಯೋಗ ರಮೇಶ್ ಅವ್ರನ್ನ ಸೇರ್ಕೋಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಬಿಟ್ಟು ಇವತ್ತು ಪಕ್ಷಕ್ಕೆ ಸೇರಿಸಿಕೊಂಡಿದ್ದೇವೆ. ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಕಾರಿ ಸಮಿತಿಯ 5 ವರ್ಷದ ಅವಧಿಯ ಹಾಸನ ಜಿಲ್ಲೆಯ 3 ಸದಸ್ಯರ ಆಯ್ಕೆಗೆ ಡಿಸೆಂಬರ್ 12ರಂದು ಚುನಾವಣೆ ನಡೆಯಲಿದೆ ಎಂದು ಚುನಾವಣಾಧಿಕಾರಿಯಾದ ಸಹಕಾರ ಸಂಘಗಳ ಉಪನಿಬಂಧಕ ಎಚ್.ಕೆ. ದಯಾನಂದ್ ತಿಳಿಸಿದ್ದಾರೆ. ಪತ್ರಕರ್ತರ ಭವನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದವರು 19,921 ಸದಸ್ಯರಿರುವ ಚನ್ನರಾಯಪಟ್ಟಣ ತಾಲೂಕು ಮೊದಲನೆಯ ಸ್ಥಾನದಲ್ಲಿದ್ದರೆ 1061 ಮತದಾರರಿರುವ ಆಲೂರು ಕಡೆಯ ಸ್ಥಾನದಲ್ಲಿದೆ. ಉಳಿದಂತೆ ಅರ್ಕುಲ್ಗೂಡು 2,915, ಅರಸೀಕೆರೆ 4,053, ಹಾಸನ 16,075, ಬೇಲೂರು 2,694, ಸಕಲೇಶಪುರ 3,637 ಮತ್ತು ಹೊಳೆನರಸೀಪುರ 2,716 ಸದಸ್ಯರಿದ್ದಾರೆ ಎಂದು ಅಂಕಿಅಂಶ ನೀಡಿದರು. ಹಾಸನದಲ್ಲಿ 32 ಮತಗಟ್ಟೆ, ಕ್ರಮವಾಗಿ ಚನ್ನರಾಯಪಟ್ಟಣ 40, ಹೊಳೆನರಸೀಪುರ 6, ಅರಸೀಕೆರೆ 7, ಆಲೂರು 2, ಬೇಲೂರು 6, ಅರ್ಕುಲ್ಗೂಡು 6 ಮತ್ತು ಸಕಲೇಶಪುರದಲ್ಲಿ 7 ಮತಗಟ್ಟೆಗಳಿವೆ. ಮತದಾನದ ದಿನಾಂಕ 12ರಂದು ಬೆಳಗ್ಗೆ 7ರಿಂದ ಸಂಜೆ 5ರವರೆಗೆ ನಡೆಯಲಿದೆ ಎಂದು ತಿಳಿಸಿದರು. ಮತದಾರರು ಮತದಾನ ಮಾಡಲು ಕಡ್ಡಾಯವಾಗಿ ರಾಜ್ಯ ಒಕ್ಕಲಿಗರ ಸಂಘ ನೀಡಿರುವ ಗುರುತಿನ ಚೀಟಿ ಕಡ್ಡಾಯವಾಗಿದೆ. ಯಾವುದೇ ಕಾರಣಕ್ಕೂ ಬೇರೆ ಗುರುತಿನ ಚೀಟಿಯನ್ನು ಪರಿಗಣಿಸುವುದಿಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರ ನೀಡಿದರು. ಮತದಾರರು ಕೋವಿಡ್ ಸೋಂಕು ಪೀಡಿತರಾಗಿದ್ದರೆ ಅವರಿಗೆ ವಿಶೇಷವಾಗಿ ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ದಯಾನಂದ್ ತಿಳಿಸಿದರು. ಇದಕ್ಕೆ ಮತದಾನ ಕೇಂದ್ರಗಳನ್ನು ಚನ್ನರಾಯಪಟ್ಟಣದಲ್ಲಿ ಒಟ್ಟು 40 ಮತದಾನ ಕೇಂದ್ರಗಳನ್ನ, ಹಾಸನದಲ್ಲಿ 32 ಮತದಾನ ಕೇಂದ್ರಗಳನ್ನ, ಅರಸೀಕೆರೆಯಲ್ಲಿ 8 ಮತದಾನ ಕೇಂದ್ರಗಳನ್ನ, ಬೇಲೂರು 6 ಮತದಾನ ಕೇಂದ್ರ, ಅರಕಲಗೂಡು 6 ಮತದಾನ ಕೇಂದ್ರ, ಆಲೂರಲ್ಲಿ 2 ಮತದಾನ ಕೇಂದ್ರ, ಸಕಲೇಶಪುರದಲ್ಲಿ 6 ಮತದಾನ ಕೇಂದ್ರ, ಹೊಳೆನರಸೀಪುರದಲ್ಲಿ 6 ಮತದಾನ ಕೇಂದ್ರ. ಸೊ ಇಷ್ಟು ಒಟ್ಟು 107 ಮತದಾನ ಕೇಂದ್ರಗಳನ್ನ ನಾವು ಈಗ ಸಿದ್ಧ ಮಾಡಿಕೊಳ್ತಾ ಇದ್ದೀವಿ. ಈ ಬೃಹತ್ ಪ್ರಮಾಣದ ಈ ಒಂದು ಮತದಾನದ ಸಿದ್ಧತೆಗೋಸ್ಕರ ಸುಮಾರು ಅಂದಾಜು 500ಕ್ಕಿಂತ ಹೆಚ್ಚು ಅಧಿಕಾರಿಗಳನ್ನ ವಿವಿಧ ಇಲಾಖೆಗಳಿಂದ, ಅದರಲ್ಲೂ ಬಹುತೇಕ ಶಿಕ್ಷಕ ಇಲಾಖೆಯಿಂದ, ಶಿಕ್ಷಣ ಇಲಾಖೆಯಿಂದ ನಾನು ಅದನ್ನ ತಗೊಳ್ತಾ ಇದ್ದೀನಿ. 500ಕ್ಕಿಂತ ಹೆಚ್ಚಿನ ಒಂದು ಸಿಬ್ಬಂದಿಗಳನ್ನ, ಪ್ರಿಸೈಡಿಂಗ್ ಆಫೀಸರ್ಸ್,
ಅಸಿಸ್ಟೆಂಟ್ ಪ್ರಿಸೈಡಿಂಗ್ ಆಫೀಸರ್ಸ್, ಪೋಲಿಂಗ್ ಆಫೀಸರ್ಸ್, ಸೂಪರ್ವೈಸರ್ಸ್ಗಳನ್ನ ನಾನು ಈಗ ಆದೇಶ ಕೊಟ್ಟು ಅವ್ರನ್ನ ನಿಯೋಜನೆ ಮಾಡ್ಕೊಳ್ತಾ ಇದ್ದೀನಿ. ಮತದಾರರಾದಂತ ಎಲ್ಲ ಸದಸ್ಯರುಗಳನ್ನು ಆಯಾ ತಾಲೂಕು ಕೇಂದ್ರಗಳಲ್ಲಿ ಅವರು ಎಲ್ಲಿ ಮತ ಇದೆ ಅಲ್ಲಿ ಹೋಗಿ ತಪ್ಪದೇ ಕಡ್ಡಾಯವಾಗಿ ಮತವನ್ನ ಚಲಾಯಿಸಬೇಕು. ಅದರ ಮೂಲಕ ಅವ್ರ ಸಂಘದ ಅಭಿವೃದ್ಧಿಗೆ ಪೂರಕವಾಗಿ ಒಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಅದಕ್ಕೆ ಎಲ್ಲ ರೀತಿಯಾದ ಒಂದು ಕ್ರಮವನ್ನ ಇಲಾಖೆ ಕಡೆಯಿಂದ ನಾವು ತಗೊಳ್ತಾ ಇದ್ದೀವಿ. ಈ ಜಿಲ್ಲೆಯಿಂದ ಒಟ್ಟು 3 ಜನ ನಿರ್ದೇಶಕರು ಆಯ್ಕೆ ಆಗಬೇಕಾಗಿದೆ. ಮತ ಎಣಿಕೆಯು ದಿನಾಂಕ 15ರಂದು ಬೆಳಗ್ಗೆ 9 ಗಂಟೆಯಿಂದ ನಗರದ ಸರ್ಕಾರಿ ಕಲಾ ಕಾಲೇಜಿನ ಆವರಣದಲ್ಲಿ ನಡೆಯಲಿದೆ. ಮತದಾನವಾದ ನಂತರ ಯಾವ ಬೆರಳಿಗೆ ಗುರುತು ಹಾಕಬೇಕು ಎಂದು ಇನ್ನೂ ನಿಗದಿಯಾಗಿಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರ ನೀಡಿದರು. ಕಣದಲ್ಲಿ ಉಳಿದಿರುವ ಅಭ್ಯರ್ಥಿಗಳು ಸಿಎನ್ ಬಾಲಕೃಷ್ಣ, ಎಎನ್ ಮಂಜೇಗೌಡ, ಬಾಗೂರು ಮಂಜೇಗೌಡ, ಯುವರಾಜ್, ರಘುಗೌಡ, ರವಿ, ಡಾಕ್ಟರ್ ರವಿಶಂಕರ್, ಶಿವಕುಮಾರ್ ಜಾಗಟೆ, ಜೆಪಿ ಶೇಖರ್, ತೆಂಕನಹಳ್ಳಿಯ ಎಂಶಂಕರ್. ಬೇಲೂರಿನಲ್ಲಿ ಖಾಸಗಿ ಕ್ರಷರ್ಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ತೊಳಲು ರಸ್ತೆಯ ಇಕ್ಕೆಲೆಗಳಲ್ಲಿ ಚೆಸ್ಕಾಂ ಇಲಾಖೆಯವರು ಅವೈಜ್ಞಾನಿಕವಾಗಿ ವಿದ್ಯುತ್ ಕಂಬಗಳನ್ನು ಅಳವಡಿಸುತ್ತಿದ್ದಾರೆ ಎಂದು ಅಮೋಘ ವಾಹಿನಿಯಲ್ಲಿ ಸುದ್ದಿ ಬಂದ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಇಲಾಖೆ ಕಂಬಗಳನ್ನು ತೆರವುಗೊಳಿಸಿ ರಸ್ತೆಯ ಆಚೆಗೆ ನೀಡುತ್ತಿದ್ದಾರೆ. ಎಕ್ಸ್ಪ್ರೆಸ್ ವಿದ್ಯುತ್ ಲೈನ್ ಇಳಿಯುವ ಸಂದರ್ಭದಲ್ಲಿ ಮಲಸಾವರ ಫೀಡರ್ನಿಂದ ವಿದ್ಯುತ್ ಸಂಪರ್ಕಿಸಲು ಅರೆಹಳ್ಳಿ, ತೊಳಲು, ಕಿರಿದಾದ ರಸ್ತೆಯ ಇಕ್ಕೆಲೆಗಳಲ್ಲಿ ಅವೈಜ್ಞಾನಿಕವಾಗಿ ಕಂಬಗಳನ್ನು ನೀಡಲಾಗಿತ್ತು. ಈ ಬಗ್ಗೆ ಕಾಫಿ ಬೆಳೆಗಾರರಾದ ಜಾಯ್, ಗ್ರಾಮ ಪಂಚಾಯತಿ ಸದಸ್ಯ ವೀರೇಶ್, ಮಾಜಿ ಸದಸ್ಯ ಕುಮಾರ್ ಹಾಗೂ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇಕ್ಕಟ್ಟಾಗಿರುವ ರಸ್ತೆಯ ಅಕ್ಕಪಕ್ಕದಲ್ಲಿ ವಿದ್ಯುತ್ ಕಂಬ ನೆಟ್ಟರೆ ವಾಹನಗಳು ಚಲಿಸುವುದಾದರೂ ಹೇಗೆ? ಇದು ಅವೈಜ್ಞಾನಿಕ ಕಾಮಗಾರಿ ಎಂದು ಚೆಸ್ಕಾಂ ಇಲಾಖೆಯನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ಕಾಫಿ ಬೆಳೆಗಾರ ಜಾಯ್, ಗ್ರಾಮ ಪಂಚಾಯತಿ ಸದಸ್ಯ ವೀರೇಶ್ ಮಾತನಾಡಿ, ಅರೆಹಳ್ಳಿ, ತೊಳಲು ರಸ್ತೆಯು ಈ ಭಾಗದ ಜನರಿಗೆ ಬಹುಮುಖ್ಯವಾಗಿದೆ. ಕಿರಿದಾದ ಗುಂಡಿ ಬಿದ್ದ ರಸ್ತೆಯಲ್ಲಿ ಹೇಗೋ ಸವಾರಿಸಿಕೊಂಡು ಓಡಾಡುತ್ತಿದ್ದೇವೆ. ಈಗ ವಿದ್ಯುತ್ ಕಂಬಗಳನ್ನು ರಸ್ತೆ ಬದಿಯಲ್ಲಿ ನೆಟ್ಟು ಅನಾನುಕೂಲವಾಗಿತ್ತು. ನಮ್ಮ ಮನವಿಗೆ ಎಚ್ಚೆತ್ತ ಚೆಸ್ಕಾಂ ಇಲಾಖೆಯ ಜೆಇ ವಸಂತ್ ಕುಮಾರ್ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಅವೈಜ್ಞಾನಿಕವಾಗಿ ನೆಡಲಾಗಿದ್ದ ವಿದ್ಯುತ್ ಕಂಬಗಳನ್ನು ಸ್ಥಳಾಂತರ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಎಲ್ಲ ಕಂಬಗಳನ್ನ ಮತ್ತೆ ಸೈಡಿಗೆ ಹಾಕಿ ಎಲ್ಲವನ್ನು ಸರಿಪಡಿಸ್ತಿದ್ದಾರೆ. ಅದಕ್ಕೆ ನಮ್ಮ ಜೆಇ ಅವರಾದ ವಸಂತ್ ಕುಮಾರ್ ಅವರಿಗೆ ಇದೇ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಪತ್ರಿಕಾ ಮಿತ್ರರು ಇದಕ್ಕೆ ನಮ್ಮ ಕಂಬಗಳು ರೋಡಿಗೆ ಹಾಕಿದ್ರು, ಅವರಿಗೆಲ್ಲ ಕೇಳ್ಕೊಂಡಂತ ಸಂದರ್ಭದಲ್ಲಿ ನಾವು ಇವರೆಲ್ಲ ಅವ್ರಿಗೆ ಸ್ಪಂದಿಸ್ಬಿಟ್ಟು ಈಗ ಸೈಡಿಗೆ ಹಾಕಿದ್ದಾರೆ. ಇನ್ನು ಸ್ವಲ್ಪ ಬದಲಾವಣೆ ಮಾಡ್ತಕ್ಕಂಥದ್ದಿದೆ, ಅದನ್ನ ಸರಿಪಡಿಸಿ ಅಂತ ಹೇಳಿದ್ವಿ. ದಯವಿಟ್ಟು ಇಲಾಖೆಯವರು ಇದನ್ನು ಸರಿಪಡಿಸಬೇಕು ಅಂತ ಈ ಮೂಲಕ ಇನ್ನೊಮ್ಮೆ ಕೇಳ್ಕೊಳ್ತೀವಿ. ಚೆಸ್ಕಾಂ ಇಲಾಖೆಯ ಜೆಇ ವಸಂತ್ ಕುಮಾರ್ ಮಾತನಾಡಿ, ಸ್ಥಳಕ್ಕೆ ಭೇಟಿ ನೀಡಿದಾಗ ಗುತ್ತಿಗೆದಾರರ ಲೋಪ ಮೇಲ್ನೋಟಕ್ಕೆ ಕಂಡುಬಂದಿದೆ. ಕೂಡಲೇ ರಸ್ತೆ ಬದಿ ನೆಟ್ಟಿರುವ ಕಂಬಗಳನ್ನು ತೆಗೆದು ಪಕ್ಕಕ್ಕೆ ಸ್ಥಳಾಂತರಿಸುವಂತೆ ಸೂಚನೆ ನೀಡಿದ್ದು ಕಾಮಗಾರಿ ಆರಂಭಗೊಂಡಿದೆ ಎಂದರು. ವಿಧಾನ ಪರಿಷತ್ ಟಿಕೆಟ್ ನೀಡಿರುವ ವಿಚಾರದಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಎರಡೂ ಪಕ್ಷದ ನಾಯಕರ ಟೀಕೆ ಸರಿಯಲ್ಲ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ತಿರುಗೇಟು ನೀಡಿದ್ದಾರೆ. ಮಾತನಾಡಿದವರು, ಹಾಸನ ಜಿಲ್ಲಾ ಪಂಚಾಯಿತಿಯಲ್ಲಿ ಪರಿಶಿಷ್ಟ ಸಮಾಜದ ಬಹುತೇಕರಿಗೆ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ. ಆದರೂ ಇತರೆ ಪಕ್ಷದ ನಾಯಕರು ಟೀಕೆ ಮಾಡುವುದನ್ನ ಬಿಟ್ಟಿಲ್ಲ. ಬಿಳಿಚೌಡಯ್ಯ, ಸಾಲಗಾಮಿ ಸತ್ಯನಾರಾಯಣ, ಅಣ್ಣಪ್ಪ ಶೆಟ್ಟಿ ಹೀಗೆ ಹಲವರಿಗೆ ಅಧಿಕಾರ ನೀಡಿದ ಕೀರ್ತಿ ನಮ್ಮದು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಮಂದಿಗೆ ಅಧಿಕಾರ ನೀಡಿದ್ದಾರೆ ಎಂದು ಪ್ರಶ್ನಿಸಿದರು. ಜಿಲ್ಲೆಯಲ್ಲಿ ತೆಂಗು ಬೆಳೆ ನಾಶವಾದಾಗ ಏನು ಮಾಡಿದರೂ ಗೊತ್ತಿದೆ. ಆಲೂಗೆಡ್ಡೆ 50% ಸಬ್ಸಿಡಿ ನೀಡಿದ್ದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು. ಎಪಿಎಂಸಿ ಮಾರುಕಟ್ಟೆ ಸಂಕೀರ್ಣ ಹಾಪ್ಕಮ್ಸ್ಗೆ ನಮ್ಮ ಅವಧಿಯಲ್ಲಿ ಮಂಜೂರು ಮಾಡಲಾಗಿದೆ. ಹಲವು ರೈತರಿಗೆ ನೆರವು ನೀಡಿದ್ದೇವೆ ಎಂದರು. ಮಾಜಿ ಸಚಿವ ಬಿ ಶಿವರಾಮ್ ಅವರ ಬಗ್ಗೆ ಗೌರವವಿದೆ, ಆದರೆ ಅವರ ವಿರುದ್ಧ ನಾ ಮಾತಾಡಿಲ್ಲ. ಕೆಲ ಮುಖಂಡರು ಜೆಡಿಎಸ್ ಕುಟುಂಬ ರಾಜಕಾರಣ ಅಂತ್ಯ ಮಾಡಿ ಎಂದು ಹೇಳಿದ್ದಾರೆ. ಅದಕ್ಕೆ ನಾನು ನಮ್ಮ ರಾಜಕೀಯ ಅಂತ್ಯ ಮಾಡಲು ದೇವರಿಗೆ ಮಾತ್ರ ಸಾಧ್ಯ ಎಂದು ಹೇಳಿದ್ದೆ. ಜನರೇ ನನಗೆ ಜನಾರ್ದನ, ಅವರೇ ನಮ್ಮನ್ನ ಉಳಿಸಿ ಬೆಳೆಸುತ್ತಾರೆ. ನಮ್ಮ ಕುಟುಂಬದವರು ಸಿಎಂ ಕೂಡ ಆಗಿದ್ದಾರೆ, ಪಿಎಂ ಕೂಡ ಆಗಿದ್ದಾರೆ. ಇದಕ್ಕೆ ಜನರೇ ಕಾರಣ ಅಲ್ಲವೇ ಎಂದು ಪ್ರಶ್ನಿಸಿದರು. ಸೂರಜ್ ರೇವಣ್ಣ ಅವರ ವಿರುದ್ಧ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಿಚಾರವಾಗಿ ಕೇಳಲಾದ ಪ್ರಶ್ನೆಗೆ ನನಗೆ ಆ ವಿಚಾರ ನನಗೆ ಗೊತ್ತಿಲ್ಲ, ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ, ಇದಕ್ಕೆಲ್ಲ ಉತ್ತರಿಸಲ್ಲ ಎಂದು ರೇವಣ್ಣ ಪ್ರತಿಕ್ರಿಯೆ ನೀಡಿದರು. ನೋಡಿ ಸರ್, ಆ ಬಿ ಟೀಮ್ ಬಂದ್ಕೊಟ್ಬಿಟ್ರಲ್ಲ ಸರ್, ಆ ಬಿ ಟೀಮ್ ಕೇಳ್ಬಿಟ್ಟು ನಿಮ್ಮ ಪಾದ ಹಿಡ್ಕೊತೀವಿ ದೇವೇಗೌಡರು ಕುಮಾರಣ್ಣ ಅಂತ ಇಟ್ಕೊಬಿಟ್ಟು ಆ ಥರ ಆಗಿದ್ರೆ ನಾವು ಆ ಲೆವೆಲ್ಗೆ ಇದ್ದಿದ್ರೆ ಇದೇ ಪ್ರಧಾನಮಂತ್ರಿಗಳು ಕುಮಾರಸ್ವಾಮಿನ ಲೋಕಸಭೆ ಚುನಾವಣೆ ಹಿಂದಿನ ದಿವಸ ಒಂದು 3 ದಿವಸ ಹಿಂದೆ ಇವತ್ತು ಆ ಕಾಂಗ್ರೆಸ್ ನಂಬೇಡಿ, ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ನಂಬಿಕೆ ದ್ರೋಹದ ಪಕ್ಷ ಅಂದರೆ ರಾಷ್ಟ್ರೀಯ ಪಕ್ಷ ಒಂದು ಪ್ರಾದೇಶಿಕ ಪಕ್ಷದ ಬಗ್ಗೆ 2 ರಾಷ್ಟ್ರೀಯ ಪಕ್ಷಗಳು ಬೆಳಗ್ಗೆ ಇದ್ದರೆ ಭಜನೆ ಮಾಡೋದಾದರೆ ಇದು ಎಂಥ ಶಕ್ತಿ ಅನ್ನೋದು ರಾಜ್ಯದ ಜನತೆ ನೀವು ನೋಡಬೇಕು. ಈ 2 ರಾಷ್ಟ್ರೀಯ ಪಕ್ಷ ಬೆಳಗ್ಗೆ ಇದ್ದರೆ ಇವ್ರ ಭಜನೆ ಯಾವ ಟಿ ವಿ ನೋಡಿದ್ರು ಕೋರ್ಟಲ್ಲಿ ಯಾವುದೇ ಕೇಸ್ ಇರುವಾಗ ನಾನು ರಿಯಾಕ್ಟ್ ಮಾಡಲ್ಲ ಸರ್, ನನಗೆ ಅದು ವಿಷಯ ಗೊತ್ತಿಲ್ಲ ಸರ್ ಏನು.
ಅದು ನನಗೆ ಗೊತ್ತಿಲ್ಲ ಈ ವಿಷಯ. ನನಗೆ ಏಕೆಂದರೆ ನಾನಿವತ್ತು ಒಂದೇ ಇದು ಪಕ್ಷ, ಈ ಪಕ್ಷ ಕಾರ್ಯಕರ್ತರು ಸೀಮಿತ ಇಲ್ಲ ಅನ್ನೋದ್ರ ಬಗ್ಗೆ ಮುಖಂಡರು ಕೆಲವು ಈ ಚುನಾವಣೆ ನಾವು ಕಾರ್ಯಕರ್ತರು ಈ ಪಕ್ಷ ಏನು ಮಾಡಿದೆ, ರಾಜ್ಯದ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರಿಗೆ ಸಂಬಂಧಪಟ್ಟಂಥ ವಿಷಯ. ಅವರು ನಂದು ಹಾಸನದಲ್ಲಿ ನಾವು 6 ಜನ ಶಾಸಕರು ಏನು ನಿರ್ಣಯ ಮಾಡ್ತಾರೆ ಅದಕ್ಕೆ ನಾನು ಬದ್ಧ. ದೇವೇಗೌಡರನ್ನ JDS ನೆನ್ಕಳೆದು ಹೋದರೆ ಹಂಗಾರೆ JDS ಫ್ಯಾಮಿಲಿ ಅಂತಾರೆ. ಯಾವ ಫ್ಯಾಮಿಲಿ ನನಗೆ ಗೊತ್ತಿಲ್ಲಪ್ಪ. ನಮಗೆ ಫ್ಯಾಮಿಲಿ ಪದ ಅನ್ನೋದು ಗೊತ್ತಿಲ್ಲ, ಕುಟುಂಬ ಅನ್ನೋದು ಗೊತ್ತಿಲ್ಲ, ಅಷ್ಟು ತಿಳ್ಕೊಳ್ಳೋ ಶಕ್ತಿ ನಮಗಿಲ್ಲ. ಈ ಮುಖಂಡರು ಹೇಳ್ತಾರೆ, ಅದಕ್ಕೆ ನಾವು ಹೇಳಿದೆವು ನಮ್ಮ ಕುಟುಂಬ ಈ ಜಿಲ್ಲೆಯಲ್ಲಿ ಎಲ್ಲ ಸಮಾಜಕ್ಕೆ ಅಧಿಕಾರ ಕೊಟ್ಟಂಥ ಕುಟುಂಬ ಯಾವ್ದಾದ್ರು ರಾಜ್ಯದಲ್ಲಿದ್ದರೆ 2 ರಾಷ್ಟ್ರೀಯ ಪಕ್ಷಗಳಿಗೆ ಕೆಲಸ ಮಾಡಿಲ್ಲ. ಈ ಕುಟುಂಬ ದೇವೇಗೌಡರು ಮಾಡಿ ಈ ರಾಜ್ಯದ ಜನತೆ ತೋರಿಸ್ಕೊಟ್ಟಿದ್ದಾರೆ. ಅರಸೀಕೆರೆಯಲ್ಲಿ ಪ್ರಯಾಣಿಕರ ತಂಗುದಾಣವೊಂದಕ್ಕೆ ಪುನೀತ್ ರಾಜ್ಕುಮಾರ್ ಹೆಸರಿಟ್ಟು ನಾಮಫಲಕ ಹಾಕಿರುವುದನ್ನು ತೆರವುಗೊಳಿಸಲು ನಗರಸಭೆ ಅಧಿಕಾರಿಗಳು ಮುಂದಾಗಿದ್ದು, ಅಧಿಕಾರಿಗಳು ಹಾಗೂ ಅಭಿಮಾನಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ವರ್ಷಾನುಗಟ್ಟಲೆಯಿಂದ ಸುಣ್ಣ ಬಣ್ಣ ಕಾಣದೆ ಗಲೀಜು ತುಂಬಿಕೊಂಡು ಬಿಕೋ ಎನ್ನುತ್ತಿದ್ದ ಪ್ರಯಾಣಿಕರ ತಂಗುದಾಣಕ್ಕೆ ಪುನೀತ್ ಅಭಿಮಾನಿಗಳು ಬಣ್ಣ ಹೊಡಿಸಿ ಪುನೀತ್ ರಾಜ್ಕುಮಾರ್ ಎಂದು ನಾಮಫಲಕ ಹಾಕಿದ್ದಾರೆ. ನಾಮಫಲಕ ಹಾಕಿದ ಮರುದಿನವೇ ನಗರಸಭೆ ಅಧಿಕಾರಿಗಳು ಬೋರ್ಡ್ ತೆರವುಗೊಳಿಸಲು ತಮ್ಮ ಸಿಬ್ಬಂದಿಗಳಿಗೆ ತಾಕೀತು ಮಾಡಿದ್ದು, ಬೋರ್ಡ್ ತೆರವುಗೊಳಿಸಲು ಬಂದ ಆರೋಗ್ಯ ನಿರೀಕ್ಷಕರ ವಿರುದ್ಧ ಅಭಿಮಾನಿಗಳು ಆಕ್ರೋಶಗೊಂಡಿದ್ದಾರೆ. ಈ ಸಮಯದಲ್ಲಿ ಮಾತಿನ ಚಕಮಕಿ ನಡೆದಿದ್ದು, ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಅಧಿಕಾರಿಗಳು ಹಿಂದಿರುಗಿದ್ದಾರೆ. ಬೋರ್ಡ್ ತೆರವುಗೊಳಿಸಲು ನಗರಸಭೆ ಆಯುಕ್ತರು ಮತ್ತಿತರ ಅಧಿಕಾರಿಗಳು ಸೂಚನೆ ನೀಡಿದ್ದರು. ಪುನೀತ್ ರಾಜ್ಕುಮಾರ್ ಹೆಸರಿನ ಬೋರ್ಡ್ ತೆರವಿಗೆ ಆದೇಶ ನೀಡಿದ ಇವರಿಗೆ ನಗರದಲ್ಲಿನ ಅನಧಿಕೃತವಾಗಿರುವ ಇತರೆ ಯಾವುದೂ ಕಾಣಿಸುವುದಿಲ್ಲವೇ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇಂಜಿನಿಯರಿಂಗ್ ಪ್ರವೇಶಾತಿಯ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಸೀಟುಗಳ ಮೇಲೆ ಏಕಾಏಕಿ 10,000ವರೆಗೂ ಶುಲ್ಕ ಏರಿಕೆ ಮಾಡಿರುವುದನ್ನು ತಕ್ಷಣವೇ ವಾಪಸ್ ಪಡೆಯಲು ಆಗ್ರಹಿಸಿ ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ AIDSO ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರಿ ಕೋಟಾದಡಿ ಇಂಜಿನಿಯರಿಂಗ್ ಪ್ರವೇಶಾತಿ ಪಡೆಯುವ ವಿದ್ಯಾರ್ಥಿಗಳಿಗೆ ಏಕಾಏಕಿ 10,000ವರೆಗೂ ಶುಲ್ಕ ಏರಿಕೆ ಮಾಡಿರುವುದನ್ನು ರಾಜ್ಯದ ವಿದ್ಯಾರ್ಥಿಗಳು ಮತ್ತು AIDSO ಅತ್ಯಂತ ಉಗ್ರವಾಗಿ ಖಂಡಿಸುತ್ತೇವೆ ಎಂದರು. ವಿದ್ಯಾರ್ಥಿಗಳ ಶಿಕ್ಷಕರ ವಿರೋಧಿ ನಿರ್ಧಾರವನ್ನು ಹಿಂಪಡೆಯುವಂತೆ ರಾಜ್ಯದ ವಿದ್ಯಾರ್ಥಿಗಳ ಒತ್ತಾಯವಾಗಿದೆ. ಸರ್ಕಾರ ಶುಲ್ಕ ಏರಿಕೆ ನಿರ್ಧಾರವನ್ನು ವಾಪಸ್ ಪಡೆಯದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದ ವಿದ್ಯಾರ್ಥಿಗಳು ಉಗ್ರ ಹೋರಾಟಕ್ಕೆ ಅಣಿಯಾಗಬೇಕೆಂದು ಎಚ್ಚರಿಕೆ ನೀಡಿದರು. ಮಾಡಿದ್ದಾರೆ. ಮುಂಚೆ 23,000 ರೂಪಾಯಿ ಕಟ್ಟಬೇಕಿತ್ತು ಫಸ್ಟ್ ಇಯರ್ ಇಂಜಿನಿಯರಿಂಗ್ಗೆ ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ, ಇವಾಗ 33,000ಕ್ಕೆ ಏರಿಕೆ ಆಗಿದೆ. ಇದು ಅತ್ಯಂತ ವಿದ್ಯಾರ್ಥಿ ವಿರೋಧಿ, ಅಮಾನವೀಯ, ಅಪ್ರಜಾತಾಂತ್ರಿಕ ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವಾಗ ಎಲ್ರಿಗೂ ತಿಳಿದಿರೋ ಹಾಗೆ ಕೋವಿಡ್ ಫಸ್ಟ್ ವೇವ್, ಸೆಕೆಂಡ್ ವೇವ್ ಮತ್ತೆ ಲಾಕ್ಡೌನ್ ಇಂದ ದೇಶದ ರಾಜ್ಯದ ಎಲ್ಲ ಪೇರೆಂಟ್ಸ್ಗೂ ಕೂಡ ಪೋಷಕರಿಗೆ ಬಹಳಷ್ಟು ಆರ್ಥಿಕವಾಗಿ ಸಂಕಷ್ಟಕ್ಕೆ ಹೋಗಿದ್ದಾರೆ. ಅವರು ಬಹಳಷ್ಟು ತೊಂದರೆಗಳನ್ನ ಎದುರಿಸಿದ್ದಾರೆ. ಅದ್ರ ಜೊತೆಗೆ ಇತ್ತೀಚೆಗೆ ಸುರಿತಿರುವಂತಹ ಒಂದು ಧಾರಾಕಾರ ಮಳೆ ಏನಿದೆ, 70% ಕರ್ನಾಟಕದಲ್ಲಿ ಬೆಳೆ ನಾಶ ಆಗಿದೆ ಅಂತ ಹೇಳಿ ನಮಗೆ ವರದಿ ಕೂಡ ಇದೆ. ಇನ್ನು ಉಪನ್ಯಾಸಕರಾಗ್ಲಿ ಸ್ಟೂಡೆಂಟ್ಸ್ ಆಗ್ಲಿ ಭಾರಿ ಸಂಕಷ್ಟದಲ್ಲಿದ್ದಾರೆ. ಇವರಿಗೆ 10 ಗಂಟೆಗಳು ಪಾಠ ಮಾಡೋದ್ರಿಂದ ಅವರಿಗೆ ಮತ್ತಷ್ಟು ನಾವು ಒತ್ತಡವನ್ನ ಕೊಟ್ಟಂಗಾಗುತ್ತೆ. ಆದ್ರಿಂದ ಇದನ್ನು ಕೂಡ ಸರ್ಕಾರ ಹಿಂಪಡಿಬೇಕು ಅಂತ ಹೇಳಿ AIDSO ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಇವತ್ತು ರಾಜ್ಯದಾದ್ಯಂತ ವಿದ್ಯಾರ್ಥಿಗಳಿಗೆ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಸೊ ಈ ಕೂಡಲೇ ಸರ್ಕಾರ ಇವೆರಡು ಬೇಡಿಕೆಗಳಿಗೆ ಸ್ಪಂದಿಸಿ ಸಕಾರಾತ್ಮಕ ಒಂದು ಉತ್ತರವನ್ನು ಕೊಡಬೇಕು ಅಂತ ಹೇಳಿ AIDSO ಒಂದು ನಂಬಿಕೆಯನ್ನು ಇಟ್ಕೊಂಡಿದೆ, ಹಾಗೆ ಆಗ್ರಹಿಸುತ್ತೆ ಕೂಡ. ಪ್ರತಿಭಟನೆಯಲ್ಲಿ AIDSO ಸಂಘಟನೆಯ ಜಿಲ್ಲಾ ಸಹ ಸಂಚಾಲಕಿ ಚೈತ್ರ, ಅಜಯ್, ದೀಕ್ಷಾ, ಇಂಪನ, ಚಂದನ್ ಇತರರು ಉಪಸ್ಥಿತರಿದ್ದರು. ಸಮಾಜದಲ್ಲಿ ಹಿಂದುಳಿದ ಜನಾಂಗವಾದ ಗಾಣಿಗ ಜನಾಂಗದ ಅಭಿವೃದ್ಧಿಗೆ ಸದಾ ಸಿದ್ಧ ಎಂದು ಶಾಸಕ KS ಲಿಂಗೇಶ್ ತಿಳಿಸಿದ್ದಾರೆ. ಯಗಚಿ ನದಿ ದಡದಲ್ಲಿರುವ ಶಿವನ ದೇವಾಲಯದಲ್ಲಿ ಗಾಣಿಗ ಸಂಘ ಏರ್ಪಡಿಸಿದ್ದ ಕಡೆ ಕಾರ್ತಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗಾಣಿಗ ಜನಾಂಗದವರು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದರು. ಅವರ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಆಗ 8 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂದ್ರು ಮತ್ತೊಮ್ಮೆ ಫ್ಲಡ್ ರಾಜ್ಯಾದ್ಯಂತ ಆಗಿದೆ. ಈಗ ಮತ್ತೇನು ಮಾಡ್ತಾರೆ ಗೊತ್ತಿಲ್ಲ. ಆದರೂ ಸಹ ಬೊಮ್ಮಾಯಿರ ಬಗ್ಗೆ ನಮಗೆ ವಿಶ್ವಾಸ ಇದೆ. ಅವರು ಸಹ ಪ್ರೀತಿ ವಿಶ್ವಾಸನ ಕಾಣ್ತಾರೆ. ಅವ್ರ ವಿಶ್ವಾಸಪೂರ್ವಕವಾಗಿ ಅವ್ರನ್ನೂ ಸಹ ಕೇಳಿಕೊಂಡು ಏನು ಕುಮಾರಣ್ಣ ಕೊಟ್ಟಿದ್ರು ಆ ದುಡ್ಡನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ರಸ್ತೆನೂ ಸಹ ನಾನು ಮಾಡಿಕೊಡ್ತೇನೆ. ಅದ್ರ ಜೊತೆಗೆ ಬೋರ್ವೆಲ್ ತಕ್ಷಣ ಈ ವಾರದಲ್ಲೇ ಕೊಟ್ಕೊಡ್ತೀನಿ. ಗಾಣಿಗ ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿ, ಸಮಾಜ ನೂರಾರು ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬಂದಿರುವ ಪೂಜೆ ಸಂಪ್ರದಾಯಗಳನ್ನು ಇಂದಿನ ನಮ್ಮ ಜನಾಂಗ ನಡೆಸಿಕೊಂಡು ಬಂದಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುರೇಶ್, ಪುರಸಭಾ ಅಧ್ಯಕ್ಷ ದಾನಿ, ಗಾಣಿಗರ ಸಂಘದ ಕಾರ್ಯದರ್ಶಿ ಎನ್ ಅನಂತು, ಪುರಸಭಾ ಸದಸ್ಯರಾದ BL ಪ್ರಭಾಕರ್, ಜಗದೀಶ್, ಆಶಾರಾಣಿ ಹಾಜರಿದ್ದರು. ಈಗ ಜಾಹೀರಾತು.
ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ್, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಫಸ್ಟ್ ಟೈಮ್ ಎವರ್ ಇನ್ ಹಾಸನ್. 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ. ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅಮೂಲ್ನ ಅತ್ಯಾಕರ್ಷಕ ಎಕ್ಸ್ಕ್ಲೂಸಿವ್ ಶಾಪ್ನಲ್ಲಿ ಸ್ವಾದಿಷ್ಟಕರ ಐಸ್ ಕ್ರೀಂಗಳು, ವಿಭಿನ್ನ ಬಗೆಯ ಅಮೂಲ್ ಚಾಕೊಲೇಟ್ಗಳು, ರುಚಿರುಚಿಯಾದ ಸ್ವೀಟ್ಸ್ಗಳು, ಅಮೂಲ್ ಬಟರ್, ಅಮೂಲ್ ಚೀಸ್, ಫ್ಲೇವರ್ಡ್ ಮಿಲ್ಕ್ಗಳು, ಶುದ್ಧ ದೇಸಿ ಹಸುವಿನ ತುಪ್ಪ, ಫ್ರೆಶ್ ಕ್ರೀಮ್, ವಿಪಿಂಗ್ ಕ್ರೀಮ್, ಅಮೂಲ್ ಮಿಠಾಯಿ ಮೇಡ್, ಕುಕೀಸ್, ರಸ್ಕ್ಸ್, ಶುಗರ್ ಫ್ರೀ ಐಸ್ ಕ್ರೀಂಗಳು ಮತ್ತು ಚಾಕೊಲೇಟ್ಗಳು, ಅಮೂಲ್ನ ಇನ್ನು ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ. ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಂಗಳಲ್ಲಿ ಸ್ಪೆಷಲ್ ಆಫರ್ ಕೂಡ ಲಭ್ಯವಿದೆ. ದೇಸಿ ಚಾಟ್ಸ್ಗಳು, ಡೆಲಿಷಿಯಸ್ ಚೀಸಿ ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ಸ್, ಫ್ರೈಸ್, ಮಿಲ್ಕ್ ಶೇಕ್ಸ್, ಫಾಲುದಾಸ್, ಅಮೂಲ್ ಸ್ಪೆಷಲ್ ಸಂಡೇಸ್ಗಳನ್ನು ಸವಿಯಲು ಒಮ್ಮೆ ಭೇಟಿ ನೀಡಿ. ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ, ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ. ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್. ಶುದ್ಧತೆಯ ಆಲಯದಿಂದ ಭೀಮಾ, ಭರವಸೆಯ ಪರಂಪರೆಯೊಂದಿಗೆ 1925ರಿಂದ BIS 916 ಹಾಲ್ಮಾರ್ಕ್ ಹೊಂದಿದ ಚಿನ್ನಾಭರಣ, ಪ್ರಮಾಣೀಕೃತ ವಜ್ರಗಳು, ಸ್ಟರ್ಲಿಂಗ್ ಬೆಳ್ಳಿ. ಭೀಮಾ ಬೆಂಗಳೂರು, ಉಡುಪಿ, ಹಾಸನ್, ಮಂಗಳೂರು, ಶಿವಮೊಗ್ಗ, ವಿಜಯವಾಡ. Akshara Academy, Hassan's #1 coaching center for all competitive exams. IAS, PSI, PDO, FDA, STA, KS ಫೌಂಡೇಶನ್ ಕೋರ್ಸ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಎಂದೇ ಎನ್ರೋಲ್ ಆಗಿ ಅಕ್ಷರ ಅಕಾಡೆಮಿ. ಪ್ರತಿಷ್ಠಿತ ತರಬೇತಿ ಕೇಂದ್ರಗಳಲ್ಲಿ ಪರಿಣಿತರಾಗಿರುವ ಅನುಭವಿ ಬೋಧಕರು, ನಿರಂತರ ಅಭ್ಯಾಸಕ್ಕಾಗಿ ವಿಶಿಷ್ಟವಾದ ಲೈಬ್ರರಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗೂ ಪ್ರತ್ಯೇಕ ಗಮನ ಹರಿಸಿ ಮಾರ್ಗದರ್ಶನ ನೀಡಲಾಗುವುದು. ತಂತ್ರಜ್ಞಾನಾಧಾರಿತ ಸುಸಜ್ಜಿತ ತರಗತಿಗಳು, ಪ್ರತಿಭಾವಂತ ಹಾಗೂ ಅಗತ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಗಂಭೀರ ಅಭ್ಯಾಸಕ್ಕಾಗಿ ಕಲಿತ ಪಠ್ಯಭಾಗಗಳ ಎಲ್ಲ ಬಗೆಯ ಪ್ರಶ್ನೆಗಳನ್ನು ಒಳಗೊಂಡಂತೆ ಪರೀಕ್ಷಾ ಸರಣಿ, ಇನ್ನೂ ಹಲವು ವಿಶೇಷತೆಗಳ ತಾಣ ನಮ್ಮ ಅಕ್ಷರ ಅಕಾಡೆಮಿ. KS ಫೌಂಡೇಶನ್ ಕೋರ್ಸ್ಗಾಗಿ ದಾಖಲಾತಿ ಪ್ರಾರಂಭವಾಗಿದೆ. ಎಂದೇ ಎನ್ರೋಲ್ ಆಗಿ ಅಕ್ಷರ ಅಕಾಡೆಮಿ, ಶ್ರೀಹರ ಕಟ್ಟಡ, ಕ್ರೈಸ್ಟ್ ಶಾಲೆಯ ಹತ್ತಿರ, ರಿಂಗ್ ರಸ್ತೆ, ವಿದ್ಯಾನಗರ, ಹಾಸನ. ಈ ಅಕ್ಷರ ಅಕಾಡೆಮಿನ ಪ್ರಾರಂಭ ಮಾಡೋ ಮೂಲ ಉದ್ದೇಶ ಏನು ಅಂದ್ರೆ 44446044 8310441846 9964660660. ಶ್ರೀ ಗುರುಗಳ ಆಶೀರ್ವಾದದೊಂದಿಗೆ BGS ನಗರ, ಬೇಲೂರು ಇದೀಗ ನಿವೇಶನ ಕೊಳ್ಳುವವರಿಗೊಂದು ಸುವರ್ಣಾವಕಾಶ. ಹಾಸನ ಬೇಲೂರು ಮುಖ್ಯ ರಸ್ತೆಯಲ್ಲಿರುವ ಬೇಲೂರು ಹಳೆಬೀಡು ಸ್ಥಳೀಯ ಪ್ರಾಧಿಕಾರ ಬೇಲೂರು ಇವರಿಂದ ಅನುಮೋದನೆಗೊಂಡ 30-40 ಚದರ ಅಡಿಯ ನಿವೇಶನಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತಿವೆ. ಇದೀಗ ಇನ್ನು ವಿಸ್ತಾರಗೊಂಡಿರುವ BGS ನಗರದಲ್ಲಿ ಬೀದಿ ದೀಪದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಟಾರ್ ವ್ಯವಸ್ಥೆ ಹಾಗೂ ಬಾಕ್ಸ್ ಮಾದರಿ ಚರಂಡಿ ವ್ಯವಸ್ಥೆ, ಸುಸಜ್ಜಿತವಾದ ವಾತಾವರಣ ಲಭ್ಯವಿದೆ. ವಿಶಾಲವಾದ ಉದ್ಯಾನವನವನ್ನ ಹೊಂದಿರುತ್ತದೆ. ಈಗಾಗಲೇ ಹಲವು ಮನೆಗಳು ನಿರ್ಮಾಣಗೊಂಡಿದ್ದು ತಕ್ಷಣವೇ ನಿಮ್ಮ ಮನೆ ಕಟ್ಟಿಕೊಳ್ಳಲು ಸೂಕ್ತ ಸೌಲಭ್ಯ ಹೊಂದಿರುವ ಬಡಾವಣೆಯಾಗಿದೆ. ನಿವೇಶನ ಕೊಳ್ಳುವವರಿಗೆ ಬ್ಯಾಂಕಿನಿಂದ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವ್ಯವಸ್ಥಾಪಕರು BGS ನಗರ, ಬೇಲೂರು. ದೂರವಾಣಿ ಸಂಖ್ಯೆ 8867826585 ಮತ್ತು 8904212443. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶಾಂತಿನಗರದ ಸ್ಫೂರ್ತಿ ಮಹಿಳಾ ಕಲಾ ಸಮಾಜ, ಸ್ಪಂದನ ಐ ಕೇರ್ ಸೆಂಟರ್, ಜಗಮಣಿ ಪಾಲಿಕ್ಲಿನಿಕ್, ರೋಟರಿ ಮಿಡ್ ಟೌನ್, ಸೆಂಟ್ರಲ್ ಲ್ಯಾಬ್ ಹಾಗೂ ಸೋದರಿ ನಿವೇದಿತಾ ಪ್ರತಿಷ್ಠಾನ ಇವರುಗಳ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಕಣ್ಣಿನ ತಪಾಸಣೆ, ಬಿಪಿ, ಶುಗರ್ ತಪಾಸಣೆ, ರಿಯಾಯಿತಿ ದರದಲ್ಲಿ ಕನ್ನಡಕ ವಿತರಣೆ, ರಕ್ತ ಪರೀಕ್ಷೆ ಶಿಬಿರವನ್ನು ಹೇಮಾವತಿ ನಗರದ ಗಾಯತ್ರಿ ಭವನದಲ್ಲಿ ಆಯೋಜಿಸಲಾಗಿತ್ತು. ಸಮಾಜದ ಅಧ್ಯಕ್ಷೆ ಸುಜಾತ ಮಲ್ಲಿಕಾರ್ಜುನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸುನಂದ ಐ ಕೇರ್ ಸೆಂಟರ್ನ ಡಾಕ್ಟರ್ ಚಿರಣ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಜಗಮಣಿ ಪಾಲಿಕ್ಲಿನಿಕ್ ಹಾಗೂ ರೋಟರಿ ಮಿಡ್ ಟೌನ್ನ ಕಾರ್ಯದರ್ಶಿ ಡಾಕ್ಟರ್ ತೇಜಸ್ವಿ, ರೋಟರಿ ಮಿಡ್ ಟೌನ್ನ ಅಧ್ಯಕ್ಷ ಸುರೇಶ್ ಅತಿಥಿಗಳಾಗಿ ಆಗಮಿಸಿದ್ದರು. ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಚೈತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯದರ್ಶಿ ರೂಪಾ ಮುರಳಿ ಕಳೆದ 11 ವರ್ಷಗಳಿಂದ ಸಮಾಜವು ಸಾಮಾಜಿಕ ಹಿತದೃಷ್ಟಿಯಲ್ಲಿ ಆಯೋಜಿಸಿರುವ ಆರೋಗ್ಯ ಶಿಬಿರಗಳ ವಿವರವನ್ನು ನೀಡಿದರು.
120 ಜನ ಸಾರ್ವಜನಿಕರು ಈ ಶಿಬಿರದ ಅನುಕೂಲಗಳನ್ನು ಪಡೆದುಕೊಂಡರು. ಬೇಲೂರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನ ಬೇಲೂರು ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆಸಲಾಯಿತು. ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಬಿಎಂ ಪ್ರಸನ್ನ, ಈಗಾಗಲೇ ಬ್ಯಾಂಕ್ 23 ವರ್ಷಗಳ ಹಿಂದೆ ಸ್ಥಾಪಿತವಾಗಿದ್ದು ಸುಮಾರು 2588 ಷೇರುದಾರರನ್ನು ಹೊಂದುವ ಮೂಲಕ ತಾಲೂಕಿನಲ್ಲಿ ಪ್ರಥಮ ಕೋಆಪರೇಟಿವ್ ಬ್ಯಾಂಕ್ ಎಂದು ಹೆಸರು ಗಳಿಸಿದ್ದು, ಇಲ್ಲಿಯವರೆಗೂ ಸುಮಾರು 8,57,00,000 ಸಾಲದ ರೂಪದಲ್ಲಿ ವ್ಯಾಪಾರ ಸಾಲ, ಚಿನ್ನಾಭರಣ, ಮನೆ ಸಾಲ, ವಾಹನ ಸಾಲ ಹಾಗೂ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೂ ನಾವು ಇನ್ನಿತರ ಸಾಲ ಸೌಲಭ್ಯಗಳನ್ನು ನೀಡುವ ಮೂಲಕ ಆರ್ಥಿಕ ಪ್ರಗತಿಯಲ್ಲಿದೆ ಎಂದರು. ಸುಮಾರು 5,31,00,000ವರೆಗೂ ಸಾಲ ವಸೂಲಿತಿ ಮಾಡಲಾಗುತ್ತಿದೆ. ರಿಸರ್ವ್ ಬ್ಯಾಂಕ್ ವತಿಯಿಂದ ಎಟಿಎಂ ತೆರೆಯಲು ಈಗಾಗಲೇ ಪೂರ್ವ ತಯಾರಿ ಮಾಡಲಾಗುತ್ತಿದ್ದು ಮತ್ತು ಸ್ವತಃ ಕಟ್ಟಡದಲ್ಲಿ ಬ್ಯಾಂಕ್ ವ್ಯವಹಾರ ನಡೆಸಲು ಈಗಾಗಲೇ ಸರ್ವ ಸದಸ್ಯರ ನಿರ್ದೇಶಕರ ಒಪ್ಪಿಗೆ ಸಿಕ್ಕಿದ್ದು ಅತಿ ಶೀಘ್ರದಲ್ಲಿ ನೂತನ ಕಟ್ಟಡ ಸ್ಥಾಪಿಸಲಾಗುವುದು ಎಂದರು. ವಾಣಿಜ್ಯ ಬ್ಯಾಂಕ್ಗಳು ತೀವ್ರ ಸ್ಪರ್ಧೆ ನಡುವೆಯೂ ನಮ್ಮ ಬ್ಯಾಂಕ್ ಸಾಲ ನೀಡುವಿಕೆಯಲ್ಲಿ ಪ್ರಗತಿ ಸಾಧಿಸಿ ವರ್ಷದ ಆರಂಭಕ್ಕೆ ರೂ 7,98,16,912 ಇದ್ದು ಸರದಿ ವರ್ಷದಲ್ಲಿ ಬ್ಯಾಂಕ್ ರೂ 5,90,26,347 ಸಾಲ ನೀಡಿ ರೂ 5,31,19,476 ಬ್ಯಾಂಕಿನ ನಿರ್ದೇಶಕ ಬಿಬಿ ಶಿವರಾಜು, ಉಪಾಧ್ಯಕ್ಷ ಎಂಪಿ ತಾರಾನಾಥ್, ವ್ಯವಸ್ಥಾಪಕ ಶಿವಶಂಕರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸದಸ್ಯರಾದ ಆರ್ಎಸ್ ಸುಬ್ರಹ್ಮಣ್ಯ, ಚಂದ್ರಶೇಖರ್, ಲಕ್ಷ್ಮಣಗೌಡ, ಲೀಲಾ, ವೆಂಕಟೇಶ್ ಮುಂತಾದವರು ಹಾಜರಿದ್ದರು. ಹಾಸನ ನಗರದ ವಲ್ಲಭಾಯಿ ರಸ್ತೆಯಲ್ಲಿರುವ ಶ್ರೀ ವಿಜಯಲಕ್ಷ್ಮಿ ದೇವಸ್ಥಾನದಲ್ಲಿ ವಿಜಯಲಕ್ಷ್ಮಿ ಜೀರ್ಣೋದ್ಧಾರ ಸೇವಾ ಸಮಿತಿಯ ನೇತೃತ್ವದಲ್ಲಿ ಕಾರ್ತಿಕ ದೀಪೋತ್ಸವವನ್ನು ನೆರವೇರಿಸಲಾಯಿತು. ಸುಮಾರು 2,500ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೀಪಗಳನ್ನು ಹಚ್ಚುವುದರ ಮೂಲಕ ದೀಪೋತ್ಸವದಲ್ಲಿ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಮಿತಿಯ ಅಧ್ಯಕ್ಷ ಶಶಿಧರ್, ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ವಿಜಯಲಕ್ಷ್ಮಿ ಜಾತ್ರಾ ಮಹೋತ್ಸವ ಮಾಡುತ್ತಿದ್ದೆವು. ನಗರದ ರಾಜಬೀದಿಗಳಲ್ಲಿ ಕಲಾತಂಡಗಳೊಂದಿಗೆ ಉತ್ಸವ ಮೂರ್ತಿಯ ಮೆರವಣಿಗೆಯನ್ನು ಅದ್ದೂರಿಯಾಗಿ ಮಾಡುತ್ತಿದ್ದೆವು. ಈ ಬಾರಿ ಕೊರೋನಾ 3ನೇ ಅಲೆಯ ಆತಂಕ ಇರುವ ಹಿನ್ನೆಲೆಯಲ್ಲಿ ಸರಳವಾಗಿ ದೀಪೋತ್ಸವ ಆಚರಿಸುತ್ತಿದ್ದೇವೆ ಹಾಗೂ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದೇವೆ ಎಂದು ತಿಳಿಸಿದರು. ಅದೇ ರೀತಿ ಈಗ ಕರಿಬೀರೇಶ್ವರ ದೇವಸ್ಥಾನದ ವತಿಯಿಂದನೂ ದೀಪೋತ್ಸವವನ್ನು ಮಾಡಿದ್ದೇವೆ ಹಾಗೂ ನಮ್ಮನ್ನು ಅಗಲಿರೋಂಥ ಅಪ್ಪು ಅವರು ಪುನೀತ್ ರಾಜ್ಕುಮಾರ್ ಅಗಲಿರೋದ್ರಿಂದ ಅವ್ರಿಗೆ ಶ್ರದ್ಧಾಂಜಲಿ ಕೋರಿದ್ದೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೇವೆ. ರಾಜ್ಯ ಬೀದಿಯಲ್ಲಿ ನಗರದ ರಾಜಬೀದಿಗಳಲ್ಲಿ ವಿವಿಧ ತಂಡಗಳೊಂದಿಗೆ ಹಾಗೂ ವಾದ್ಯಗಳೊಂದಿಗೆ ಎಲ್ಲ ವಲ್ಲಭಾಯಿ ರೋಡಿನಂತವರು ಈಗ ಅಕ್ಕಪಕ್ಕ ಇರುವಂಥವರೆಲ್ಲ ಬಂದಿರೋದು. ಈ ಸಂದರ್ಭದಲ್ಲಿ ಸಮಿತಿಯ ನಿರ್ದೇಶಕ ಕೃಷ್ಣ, ಸೋಮಶೇಖರ್, ಸಂತೋಷ್, ಮನು, ಮೋಹನ್ ಇದ್ದರು. ಬೇಲೂರಿನಲ್ಲಿ ಒಂಟಿ ಸಲಗುವೊಂದು ದಾಳಿ ನಡೆಸಿ 3 ವಿದ್ಯುತ್ ಕಂಬ, ಅಡಿಕೆ ಮರ ಹಾಗೂ ಕಾಳುಮೆಣಸು, ಬಾಳೆ, ಕಾಫಿ ಗಿಡ ನಾಶ ಮಾಡಿರುವ ಘಟನೆ ವರದಿಯಾಗಿದೆ. ಬೇಲೂರು ತಾಲೂಕಿನ ಅರೆಹಳ್ಳಿ ತೊಳಲು ರಸ್ತೆಯಲ್ಲಿರುವ ಮಾಲಹಳ್ಳಿಯ ಚಂದ್ರೇಗೌಡರ ತೋಟಕ್ಕೆ ಕಳೆದ ದಿನಗಳ ಹಿಂದೆ ಒಂಟಿ ಸಲಗುವೊಂದು ದಾಳಿ ಮಾಡಿ 3 ವಿದ್ಯುತ್ ಕಂಬಗಳನ್ನು ತಂತಿ ಸಮೇತ ಕೆಡವಿ ಹಾಕಿದೆ. ವಿದ್ಯುತ್ ತಂತಿ ಜೊತೆಗೆ ಫಸಲಿಗೆ ಬಂದಿದ್ದ ಅಡಿಕೆ ಮರಗಳು ನೆಲಕ್ಕುರುಳಿವೆ. ಅಡಿಕೆ ಮರಕ್ಕೆ ಹಬ್ಬಿಸಿದ್ದ ಮೆಣಸಿನ ಬಳ್ಳಿಗಳು ಭೂಮಿ ಸೇರಿವೆ. ಕೆಲವು ಕಡೆ ಕಾಫಿ ಗಿಡಗಳು ಹಾಳಾಗಿವೆ. ಮೊದಲೇ ಅತಿವೃಷ್ಟಿಯಿಂದ ಸಂಕಷ್ಟಕ್ಕೀಡಾಗಿರುವ ರೈತರಿಗೆ ಗಾಯದ ಮೇಲೆ ಬರೆ ಎಂಬಂತೆ ಒಂಟಿ ಸಲಗದ ಕಾಟ ಚಿಂತೆಗೀಡು ಮಾಡಿದೆ. ಕಾಫಿ ಬೆಳೆಗಾರ ಚಂದ್ರೇಗೌಡ ಮಾತನಾಡಿ, ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಅತಿ ಶೀತದಿಂದ ಕಾಫಿ, ಮೆಣಸು ಬೆಳೆ ನಷ್ಟವಾಗಿದೆ. ಈಗ ಇದು ಸಾಲದು ಎಂಬಂತೆ ಕಳೆದೆರಡು ದಿನಗಳಿಂದ ಒಂಟಿ ಸಲಗುವೊಂದು ಈ ಭಾಗದಲ್ಲಿ ದಾಳಿ ಮಾಡುತ್ತಿದೆ. ನಮ್ಮ ತೋಟದಲ್ಲಿ ನುಗ್ಗಿರುವ ಆನೆ ಹಾವಳಿಗೆ 3 ವಿದ್ಯುತ್ ಕಂಬಗಳು ಬಿದ್ದಿವೆ. ವಿದ್ಯುತ್ ಕಂಬ ಬಿದ್ದ ರಭಸಕ್ಕೆ ತಂತಿಗೆ ಸಿಕ್ಕಿದ ಅಡಿಕೆ ಮರಗಳು, ಬಾಳೆ ಗಿಡಗಳು ಕೂಡ ನೆಲಕ್ಕೊರಗಿವೆ. ಬಾಳೆಗೊನೆಗಳು ಬಲಿತಿದ್ದು ಇನ್ನೇನು ಕೀಳಬೇಕು ಎನ್ನುವಷ್ಟರಲ್ಲಿ ಈ ರೀತಿ ಹಾಳಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಮಾಲಹಳ್ಳಿ ಗ್ರಾಮ ಚಂದ್ರೇಗೌಡರು ಅಂತೇಳಿ. ಈಗ ಆನೆ ಇದು 3ನೇ ಬಾರಿ ಬರ್ತಾ ಇದೆ. 3ನೇ ಬಾರಿ ಬಂದರೂ ನಾನು ಸಿಕ್ಕಾಬಟ್ಟೆ ಹಾನಿ ಮಾಡ್ತು. ನಾನು ವಾಲಂಟಿಮೆಂಟಿಗೆ ಯಾರೂ ಇಲ್ಲಿವರೆಗೂ ಗಮನಕ್ಕೆ ತಾಳಲಿಲ್ಲ. ಈಗ ಒಂದು 2-3 ವರ್ಷದಿಂದ ಆನೆ ಒಂಟಿ ಸಲಗ ಬಂದುಬಿಟ್ಟು ಇದು ಅಡಿಕೆ ಮರ, ಬಾಳೆ, ಆಮೇಲೆ ಕರೆಂಟ್ ಲೈನು 3 ಕಂಬ ಇತ್ತು, 3 ಬಿದ್ದೋಗಿದೆ. ಸಿಕ್ಕಾಬಟ್ಟೆ ಹಾನಿ ಮಾಡೋಗಿದೆ. ಮಳೆ ಬಂದು ಬೆಳೆನೂ ಇಲ್ಲ. ಹಿಂಗೆ ಮಾಡ್ತಾ ಇದೆ. ಯಾವುದೇ ಡಿಪಾರ್ಟ್ಮೆಂಟ್ ಇದುವರೆಗೂ ನಾವೇನು ಮನವಿ ಮಾಡಿದ್ರು ನಮ್ಮ ಬಗ್ಗೆ ಯಾರು ಏನು ವಿಚಾರಣೆ ತಗೋತಾ ಇಲ್ಲ. 5-6 ಎಕರೆ ಕಾಫಿ ಬೆಳೆಯುವ ಸಣ್ಣ ರೈತರಾಗಿದ್ದು ಮನೆಯ ಚಿನ್ನವನ್ನ ಅಡವಿಟ್ಟು ಸಾಲ ಮಾಡಿ ಹಣ ತಂದಿರುತ್ತೇವೆ.
ಆದರೆ ಈಗ ಅತಿವೃಷ್ಟಿ ಹಾಗೂ ಆನೆಗಳ ದಾಳಿಯಿಂದ ಕಂಗೆಟ್ಟಿದ್ದೇವೆ. ಈಗಲಾದರೂ ಶಾಸಕರು ಇತ್ತ ಗಮನ ಹರಿಸಿ ಸೂಕ್ತ ಪರಿಹಾರ ಕೊಡಿಸಬೇಕೆಂದು ಮನವಿ ಮಾಡಿದರು. ಸದೃಢ ಕನ್ನಡ ಸಾಹಿತ್ಯ ಪರಿಷತ್ ನಿರ್ಮಾಣಕ್ಕೆ ಕನ್ನಡ ಮನಸ್ಸುಗಳು ಒಂದಾಗಬೇಕು ಹಾಗೂ ನಿರಂತರ ಕಾರ್ಯಚಟುವಟಿಕೆಯಿಂದ ಹೊಸ ಉದಯೋನ್ಮುಖ ಯುವ ಸಾಹಿತಿಗಳನ್ನು ಸೃಷ್ಟಿಸುವ ಕಾಯಕ ಸಾಹಿತ್ಯ ಪರಿಷತ್ತಿನಿಂದ ಸಾಗಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾ ಎಚ್.ಎಲ್. ಮಲ್ಲೇಶ್ ಗೌಡರು ತಿಳಿಸಿದ್ದಾರೆ. ಅರ್ಕಲ್ಗೂಡು ಪಟ್ಟಣದ ಕೋಟೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಅಭಿನಂದನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಯಿಂದ ಅನಕೃ ಭಾವಚಿತ್ರದೊಂದಿಗೆ ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದವರು, ಪುಸ್ತಕ ಸಂಸ್ಕೃತಿಯನ್ನ ಇಂದಿನ ಯುವಜನತೆ ರೂಢಿಸಿಕೊಳ್ಳುವ ಜೊತೆಗೆ ಜಿಲ್ಲೆಯ ಮತ್ತು ತಾಲೂಕಿನ ಸಾಹಿತಿಗಳು ಬರಹಗಾರರನ್ನ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು. ತಾಲೂಕುವಾರು ಸಾಹಿತ್ಯಗಳು, ಕವಿಗಳು, ಹಾಡುಗಾರ ಸಮಗ್ರ ಮಾಹಿತಿ ಕಲೆ ಹಾಕಿ ಸಾಹಿತ್ಯ ಪರಿಷತ್ತಿನಲ್ಲಿ ದಾಖಲಿಸಿಡಬೇಕು ಹಾಗೂ ಶಾಲಾ ಕಾಲೇಜುಗಳಲ್ಲಿ ಕವಿಗಳ, ಸಾಹಿತಿಗಳ ಜೀವನ ಚರಿತ್ರೆಗಳ ಕಾರ್ಯಕ್ರಮ ನೆರವೇರಿಸಬೇಕೆಂದ ಅವರು, ನನ್ನ ಗೆಲುವಿನ ನಿರೀಕ್ಷೆಗೆ ಯಾವುದೇ ಧಕ್ಕೆ ಬಾರದ ರೀತಿಯಲ್ಲಿ ಸಾಹಿತ್ಯ ಪರಿಷತ್ ಬೆಳೆಸುವುದಾಗಿ ತಿಳಿಸಿದರು. ಚುನಾವಣೆ ಏನು ಅಂತಂದ್ರೆ ಈಗಿರುವ ನಿಯಮದ ಪ್ರಕಾರ 500 ಜನ ಮತದಾರರಿದ್ರೆ ಮತಕೇಂದ್ರವನ್ನ ಹೋಬಳಿವಾರು ತೆರೀತಾರೆ. ಕೊಣ್ಣೂರಿನಿಂದ ಇಲ್ಲಿ ಬಂದು ಮತ ಹಾಕುವ ಅಗತ್ಯ ಇಲ್ಲ, ರಾಮನಾಥಪುರದಿಂದ ಇಲ್ಲಿ ಬಂದು ಮತ ಹಾಕುವ ಅಗತ್ಯ ಇಲ್ಲ. 500 ಜನ ಹೋಬಳಿಯಲ್ಲಿದ್ರೆ ಅಲ್ಲೇ ಒಂದು ಮತಪೆಟ್ಟಿಗೆಯನ್ನು ಇಡ್ತಾರೆ, ಅಲ್ಲೇ ಮತ ಹಾಕುವ. ಬಹಳ ನಿರಾಯಾಸವಾಗಿ ಚುನಾವಣೆ ನಡೆಯುತ್ತೆ. ಎರಡನೇದೇನು ಅಂತ ಅಂದ್ರೆ, ಒಂದು ಹೋಬಳಿಯಲ್ಲಿ 500 ಜನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಇರ್ತಾರೆ ಅಂದ್ರೆ ಒಂದು ಕೆಲಸ ಮಾಡುವ ಕನಿಷ್ಠ 100 ಜನ ತೊಡಗಿಸ್ಕೊತಾರೆ. ಒಂದು 500 ಜನದಲ್ಲಿ 100 ಜನ ತೊಡಗಿಸ್ಕೊತಾರೆ. ಈಗ ಪೇಟೆಯಲ್ಲಿ ಇರ್ತಕ್ಕಂಥ ಒಂದು 200 ಪರವಾಗಿ ಎಷ್ಟು ಜನ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ, ಒಂದು 500 ಜನ ಇರ್ತಕ್ಕಂತಹ ಒಂದು ಹೋಬಳಿಯಲ್ಲಿ ಒಂದು 100 ಜನ ಪರಿಷತ್ತಿನ ಕಾರ್ಯಕ್ಕೆ ಭಾಗವಹಿಸ್ತಾರೆ. ಒಂದು 100 ಜನ ಭಾಗವಹಿಸಿದ್ರೆ ಪರಿಷತ್ತಿನ ಕಾರ್ಯಗಳಿಗೆ ಅರ್ಥ ಬರುತ್ತೆ. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಂಕರ್, ಚನ್ನಕೇಶವ, ಬಿಜಿಎಸ್ ಕಾಲೇಜ್ ಪ್ರಾಂಶುಪಾಲ ಮಹೇಶ್, ಯುವ ಒಕ್ಕಲಿಗ ಸಂಘದ ಅಧ್ಯಕ್ಷ ಅನಿಲ್, ಗುರುಮೂರ್ತಿ, ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಮೇಶ್ ವಾಟಾಳ್, ಕಲಾವಿದ ಪ್ರವೀಣ್ ಇನ್ನಿತರರು ಹಾಜರಿದ್ದರು. ಚಿಂತಕರ ಚಾವಡಿ ಎನಿಸಿಕೊಂಡ ವಿಧಾನ ಪರಿಷತ್ತಿಗೆ ಜಿಲ್ಲೆಯ ಸಮಗ್ರ ಅನುಭವ ಹೊಂದಿರುವ ಎಚ್.ಎಂ. ವಿಶ್ವನಾಥ್ ಯೋಗ್ಯ ಅಭ್ಯರ್ಥಿಯಾಗಿದ್ದು, ಜೆಡಿಎಸ್ ಅಭ್ಯರ್ಥಿಯ ಅನುಭವ ಕೇವಲ ರೇವಣ್ಣನವರ ಮಗ ಎಂದು, ಇನ್ನು ಕಾಂಗ್ರೆಸ್ ಹಣವಂತರಿಗೆ ಮಣೆ ಹಾಕಿದೆ ಎಂದು ಜಿಲ್ಲಾ ಬಿಜೆಪಿ ಪಕ್ಷದ ಅಧ್ಯಕ್ಷ ಉಲ್ಲಹಳ್ಳಿ ಸುರೇಶ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು, ರಾಜ್ಯದಲ್ಲಿ ನಡೆಯುತ್ತಿರುವ ವಿಧಾನ ಪರಿಷತ್ ಚುನಾವಣೆಗೆ ಸದ್ಯ ಜಿಲ್ಲಾ ಬಿಜೆಪಿ ಪಕ್ಷದ ಒಮ್ಮತ ಅಭ್ಯರ್ಥಿಯಾಗಿ ಸಕಲೇಶಪುರದ ಮಾಜಿ ಶಾಸಕರು ಎಚ್.ಎಂ. ವಿಶ್ವನಾಥ್ ಯೋಗ್ಯವೆಂದು ಪಕ್ಷದ ವರಿಷ್ಠರು ನಿರ್ಧರಿಸಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಕಲ್ಪಿಸಿದೆ ಎಂದರು. ವಿಧಾನ ಪರಿಷತ್ ಅಭ್ಯರ್ಥಿ ಎಚ್.ಎಂ. ವಿಶ್ವನಾಥ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸದಸ್ಯನಾಗಿ ಆಯ್ಕೆಯಾಗಿ ಬಳಿಕ ಹಂತ ಹಂತವಾಗಿ ರಾಜಕಾರಣದಿಂದ ವಿಧಾನಸಭೆಯನ್ನ ಪ್ರವೇಶಿಸಿ ಸಕಲೇಶಪುರದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿರುವ ಬಗ್ಗೆ ತಿಳಿಸಿದ ಅವರು, ಬಿಜೆಪಿ ಪಕ್ಷದ ಹಿರಿಯರು ಮತ್ತು ವರಿಷ್ಠರು ಸೇರಿ ನನಗೆ ವಿಧಾನ ಪರಿಷತ್ತಿಗೆ ಅವಕಾಶ ನೀಡಿದ್ದು ಸಂತೋಷ ತಂದಿದೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಸ್ವಪಕ್ಷದ ಕಾರ್ಯಕರ್ತರೇ ಗುಪ್ತಗಾಮಿನಿಯಂತೆ ನನಗೆ ಮತ ನೀಡಲು ಮುಂದಾಗಿರುವುದು ಬಿಜೆಪಿ ಜಯ ಖಚಿತವೆಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಎಲ್ಲ ವರ್ಗದ ಅನುಭವಗಳಿವೆ. ಈ ಜಿಲ್ಲೆಯ ಎಲ್ಲವೂ ನನಗೆ ಈ ಕ್ಷೇತ್ರದ ಒಂದು ಚುನಾವಣೆ ನಿಂತು ಅರಸೀಕೆರೆ ತನಕ ಈ ಕ್ಷೇತ್ರ ಇದೆ ನಾನು ಕೆಲಸ ಮಾಡಿಕೊಂಡು ಕಾರಣಕ್ಕೆ ನಾನು ನನ್ನ ಜಿಲ್ಲೆಯ ಎಲ್ಲ ಭಾಗದ ಜನರ ಕೇಳ್ಕೊಳ್ತೀನಿ, ನೀವು ಬೇಲೂರು ಪಟ್ಟಣದ ಬಿಕ್ಕೋಡು ರಸ್ತೆಯ ಪಾತಾಳೇಶ್ವರ ದೇವಾಲಯದಲ್ಲಿ ಕಡೆ ಕಾರ್ತಿಕ ಉತ್ಸವದ ಪ್ರಯುಕ್ತ ನಂಜುಂಡೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ವಿನಿಯೋಗ ಮಾಡಲಾಯಿತು. ವೇದಬ್ರಹ್ಮ ಕೆಆರ್ ಮಂಜುನಾಥ್ ಮಾತನಾಡಿ, ಇಂದು ಕಾರ್ತಿಕ ಮಾಸದ ಅಮಾವಾಸ್ಯೆಯಾಗಿದ್ದು ದೀಪೋತ್ಸವ ಕೂಡ ಈ ದೇವಾಲಯದಲ್ಲಿ ನಡೆಸಿಕೊಂಡು ಬರುತ್ತಿದ್ದೇವೆ. ಬೆಳಿಗ್ಗೆ 7ರಿಂದ ದೇವತಾ ಪ್ರಾರ್ಥನೆ, ಗಣಪತಿ ಪ್ರಾರ್ಥನೆ, ಪೂಜೆ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಪೂಜೆಗಳನ್ನು ನೆರವೇರಿಸಲಾಗಿದ್ದು ಸಾಕಷ್ಟು ಮಂದಿ ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದಿದ್ದಾರೆ ಎಂದರು. ದೀಪ ದೇವರ ಸ್ವರೂಪ, ಈಶ್ವರ ಕೂಡ ದೀಪದಿಂದಲೇ ಪ್ರಕಟವಾಗಿದ್ದು ಹಾಗಾಗಿ ದೀಪೋತ್ಸವವನ್ನು ಹಲವಾರು ಶತಮಾನಗಳಿಂದಲೂ ನಡೆದುಕೊಂಡು ಬಂದಿದೆ. ಪ್ರತಿಯೊಬ್ಬರ ಮನಮನದಲ್ಲೂ ದೀಪ ಬೆಳಗಲಿ, ಜೀವನ ಸಂತೋಷವಾಗಿರಲಿ ಹಾಗೂ 3ನೇ ಕೊರೋನಾ ಅಲೆ ಆದಷ್ಟು ಬೇಗ ತೊಲಗಲಿ ಎಂದು ನಾವು ಈ ದಿನ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದೇವೆ ಎಂದರು. ಪಾತಾಳೇಶ್ವರ ದೇವಾಲಯದ ಅಧ್ಯಕ್ಷ ರವಿ ಬಿಎ ಮಾತನಾಡಿ, ಪ್ರತಿ ವರ್ಷದಂತೆ ಕಾರ್ತಿಕೋತ್ಸವ ಪೂಜೆಯನ್ನು ಮಾಡಿಕೊಂಡು ಬರುತ್ತಿದ್ದು ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರದ ನಿಯಮಗಳನ್ನು ಪಾಲಿಸಿ ಸ್ವಾಮಿಯ ದರ್ಶನ ಪಡೆಯಬೇಕಿದೆ. ಸಂಜೆ ದೀಪ ಆರಾಧನೆ ಇದ್ದು ಮಹಿಳೆಯರಿಂದ ದೀಪ ಹಚ್ಚಿ ದೀಪ ಆರಾಧನೆ ಮಾಡುವುದು ಇಲ್ಲಿನ ವಿಶೇಷ. ತಾಲೂಕಿನ ಜನ ಹಾಗೂ ಹಲವು ಗ್ರಾಮಗಳಿಂದ ಭಕ್ತರು ಇಲ್ಲಿ ಬಂದು ದರ್ಶನ ಪಡೆಯುತ್ತಾರೆ ಎಂದರು. ಆತ್ಮೀಯ ಬಂಧುಗಳೇ, ಇಂದು ಕಾರ್ತಿಕ ಮಾಸದ ಅಮಾವಾಸ್ಯೆ. ನಮ್ಮ ದೇವಸ್ಥಾನದಲ್ಲಿ ದೇವಸ್ಥಾನ ಓಪನ್ ಆದಾಗಿಂದ ಇದುವರೆಗೂ ಅಮಾವಾಸ್ಯೆಯ
ಕಾರ್ತಿಕ್ ದೀಪೋತ್ಸವನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದರಂತೆ ವರ್ಷೇ ಕರ್ತವ್ಯ ಅಂತ ಅಂದರೆ ಪ್ರತಿ ವರ್ಷವೂ ಮಾಡುವಂತೆ ಈ ವರ್ಷವೂ ಸಹ ಹೊಸ ಕಮಿಟಿಯವರು ಬಂದಿದ್ದಾರೆ. ಇವರೆಲ್ಲ ಸಹಕಾರದಿಂದ ಇವತ್ತು ನಾವು ಕಾರ್ತಿಕ್ ದೀಪೋತ್ಸವನ ಇಲ್ಲಿ ಏರ್ಪಾಡು ಮಾಡಿದ್ದೀವಿ. ಹಾಗಾಗಿ ಬೆಳಗ್ಗೆ 7 ಗಂಟೆಯಿಂದನೇ ಈ ತಪ್ಪನ್ನು ಮನುಷ್ಯರು ಮಾಡ್ಕೊಂಡಿದ್ದ ತಪ್ಪು, ಕರೋನಾವನ್ನು ಮನುಷ್ಯರೇ ಮಾಡಿಕೊಂಡಿದ್ದು. ಆದರೂ ಸಹಿತ ದೇವ್ರನ್ನ ನಾವು ಆಶ್ರಯ ಹೊಂದಿದರೆ ದೇವರು ನಮಗೆ ಅನುಗ್ರಹಿಸ್ತಾನೆ. ತನ್ಮೂಲಕವಾಗಿ ನಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ. ಹಾಗೆಯೇ ಕರೋನಾ ನಿವಾರಣೆ ಆಗಲಿ, ದೇಶದವರೆಲ್ಲ ಸುಖವಾಗಿ ಶಾಂತಿಯಾಗಿ ನೆಮ್ಮದಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ತೀರ್ಥ ಪ್ರಸಾದ ಬೇಕಾದಷ್ಟು ವಿತರಣೆ ಆಗ್ತಾ ಇದೆ, ಎಲ್ಲರೂ ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ. ಈ ಸಂದರ್ಭದಲ್ಲಿ ಪಾತಾಳೇಶ್ವರ ದಿನೇಶ್, ವೆಂಕಟೇಗೌಡ, ರಾಜು, ಯಲ್ಲೇಶ್, ಪದ್ಮೇಗೌಡ, ಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ಜಿಲ್ಲೆಯ ಸಕಲೇಶಪುರ ಪಟ್ಟಣದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 4 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ತಗುಲಿರುವುದು ಪತ್ತೆಯಾಗಿದೆ. ಸೋಂಕಿತ 3 ವಿದ್ಯಾರ್ಥಿಗಳು ಮನೆಯಲ್ಲಿಯೇ ಹೋಮ್ ಕ್ವಾರಂಟೈನ್ ಆಗಿದ್ದು, ಓರ್ವ ವಿದ್ಯಾರ್ಥಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಮನಸೋತು ಬಿಜೆಪಿ ರಾಜ್ಯ ಅಧ್ಯಕ್ಷ ಸಮ್ಮುಖದಲ್ಲಿ ಮರಳಿ ಸೇರ್ಪಡೆಯಾದ ಯೋಗ ರಮೇಶ್. ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಕಾರಿ ಸಮಿತಿಯ 5 ವರ್ಷದ ಅವಧಿಯ ಹಾಸನ ಜಿಲ್ಲೆಯ 3 ಸದಸ್ಯರ ಆಯ್ಕೆಗೆ ಡಿಸೆಂಬರ್ 12ರಂದು ಚುನಾವಣೆ ನಡೆಯಲಿದೆ ಎಂದು ಚುನಾವಣಾಧಿಕಾರಿ ಎಚ್.ಕೆ. ದಯಾನಂದ್ ಮಾಹಿತಿ. ಖಾಸಗಿ ಕ್ರಷರ್ಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ತೊಳಲು ರಸ್ತೆಯ ಇಕ್ಕೆಲಗಳಲ್ಲಿ ಚೆಸ್ಕಾಂ ಇಲಾಖೆಯವರು ಅವೈಜ್ಞಾನಿಕವಾಗಿ ವಿದ್ಯುತ್ ಕಂಬಗಳನ್ನು ಅಳವಡಿಸುತ್ತಿದ್ದಾರೆ ಎಂದು ಅಮೋಘ್ ವಾಹಿನಿಯಲ್ಲಿ ಸುದ್ದಿ ಬಂದ ಹಿನ್ನೆಲೆ ಎಚ್ಚೆತ್ತ ಇಲಾಖೆ ಕಂಬವನ್ನು ತೆರವುಗೊಳಿಸಿದ್ದಾರೆ. ವಿಧಾನ ಪರಿಷತ್ ಟಿಕೆಟ್ ನೀಡಿರುವ ವಿಚಾರದಲ್ಲಿ ಕುಟುಂಬ ರಾಜಕಾರಣ ಎಂದು 2 ಪಕ್ಷದ ನಾಯಕರ ಟೀಕೆ ಸರಿಯಲ್ಲ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಉತ್ತರ. ಮತ್ತು ಪ್ರಯಾಣಿಕರ ತಂಗುದಾಣವೊಂದಕ್ಕೆ ಪುನೀತ್ ರಾಜ್ಕುಮಾರ್ ಹೆಸರಿಟ್ಟು ನಾಮಫಲಕ ಹಾಕಿರುವುದನ್ನು ತೆರವುಗೊಳಿಸಲು ನಗರಸಭೆ ಅಧಿಕಾರಿಗಳು ಮುಂದಾದಾಗ ಅಧಿಕಾರಿಗಳು ಹಾಗೂ ಅಭಿಮಾನಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.